ಸ್ನೇಹಿತರೆ, ಹೆಸ್ಕಾಮ್ದ 9ನೇ ತಾರೀಕು ಮತ್ತೊಂದು ಅಪ್ಡೇಟ್ ನೀಡಿರ್ತಾರೆ. ಏನಂದ್ರೆ ಈಗೇನ ಶ್ರವಣ ದೋಷ ಹೊಂದಿದಂಥ ಅಂಗವಿಕಲ ಅಭ್ಯರ್ಥಿಗಳದ ನಿಮಾನ್ಸ್ ಆಸ್ಪತ್ರೆಯಿಂದ ಇವ್ರದ ಯಾವುದಕ್ಕಂದ್ರೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿರೋ ಬಗ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ. ಯಾವ ಅಭ್ಯರ್ಥಿಗಳು ಹೋಗ್ಬೇಕು, ಮತ್ತು ಯಾವ ಪ್ಲೇಸ, ಟೈಮ್, ಮತ್ತು ನೀವು ಅಲ್ಲಿ ಹೋಗೋ ಮುಂದೆ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಹೋಗ್ಬೇಕು, ಮತ್ತು ಅಭ್ಯರ್ಥಿಗಳು ಈಗ ಯಾವ ಅಭ್ಯರ್ಥಿ ಹೋಗ್ಬೇಕು ಅವ್ರದ ಮಾಹಿತಿ ಪ್ರತಿಯೊಂದು ನೀಡಿರ್ತಾರೆ. ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೇನು ಮಾಹಿತಿ ಬಂದಿರ್ತೈತಿ ಅಂತ. ಇನ್ನೊಂದು ಏನಪ್ಪ ಅಂತಂದ್ರೆ ಇದೇನು PDF ಐತ್ಲೆ, ಈಗ ನೀಡಿರುವಂಥ PDF ಇದನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ಈಗ ಲಿಸ್ಟ್ನಲ್ಲಿ ಇದ್ರುವಂಥ ವಿದ್ಯಾರ್ಥಿಗಳು ತಪ್ಪಿಸಲಾರ್ದ ನಿಮಗೆ ಡೇಟ್ ತಿಳಿಸ್ಕೊಡ್ತೀನಿ. ಆ ಡೇಟ್ದಂದು ನೀವು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ರಿ. ಡಾಕ್ಯುಮೆಂಟ್ಸ್ಗಳು ಕೂಡ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಒಯ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ KPTCL ಏನು ಬೇಕಾದ ಅಪ್ಡೇಟ್ ಬರ್ತಂದ್ರೆ ನಿಮಗೆ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಲ್ಲಿ ನೋಡ್ರಿ, ಇದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾನು. ಇಲ್ಲೇ ನೀವು ಸ್ಕ್ರೀನ್ ಮೇಲೆ ಹೇಳ್ಕೊತ ಹೋಗ್ನು. ಇಲ್ಲಿ ನೋಡ್ರಿ, ಸ್ಕ್ರೀನ್ ಮೇಲೆ ತೋರಿಸ್ತಾನೆ ಇದು ಏನೇನು ಮಾಹಿತಿ ಇದಿರ್ತೈತಿ ಅಂತ. ಈಗ ಯಾವಾಗ ನೋಟಿಸ್ ಬಂದೈತಿ ಅಂದ್ರೆ ಇದು 9 ಜನವರಿ 2026 ಇದ ನೋಟಿಸ್ ಬಿಟ್ಟಿರ್ತಾರೆ. ಇಲ್ಲಿ ವಿಷಯ ನೋಡ್ಬೋದು. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ನಿಮಾನ್ಸ್ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವ ಬಗ್ಗೆ ಅಂತ ನೀಡಿರ್ತಾರೆ. ಈಗ ಈಗ ಶ್ರವಣ ದೋಷ ಹೊಂದಿದಂಥ ಅಂಗವಿಕಲ ಅಭ್ಯರ್ಥಿಗಳು ನೀವು ನಿಮಾನ್ಸ್ ಆಸ್ಪತ್ರೆ ಅಂದರೆ ವೈದ್ಯಕೀಯ ತಪಾಸಣೆಗೆ ಹಾಜರಾಗಬೇಕು. ಅದರ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ. ಇಲ್ಲಿ ಕೆಳಗೆ ನೋಡ್ಬೋದು, ಹುಬ್ಬಳ್ಳಿ ಇಲ್ಲಿ ಕೆಳಗೆ ಕೊಟ್ಟಾರೆ. ಹುಬ್ಬಳ್ಳಿ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 2/6/2025ರಿಂದ 4/6/2025 ನಡೆಸಲಾದ ಸಹನ ಶಕ್ತಿ ಪರೀಕ್ಷೆಗೆ ಮುಂದುವರೆದಂತೆ ಶ್ರವಣ ದೋಷ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ದಿನಾಂಕ 18/8/2025ರಿಂದ 19/8/2025 ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಲಾಗಿದ್ದು, ಡೇಟ್ ಅಂದ್ರೆ 18/8/2025ರಿಂದ 19/8/2025 ಇದೇನೈತ್ಲೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಇವ್ರನ್ನ ಸೂಚಿಸ್ತಾರೆ. ಮತ್ತು ಅದೇ ರೀತಿಯಾಗಿ ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ತಿಳಿಸಿರುವ 45 ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರು ನಿಮಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ. ಅದರನ್ವಯ ಈ ಕೆಳಗೆ ತಿಳಿಸಿರುವ 45 ಅಭ್ಯರ್ಥಿಗಳು ಅವರ ಹೆಸರುಗಳು ಮುಂದೆ ತಿಳಿಸಲಾಗಿರುವ ದಿನಾಂಕದಂದು ಸ್ಪೀಚ್ ಪ್ಯಾಥಾಲಜಿ ಅಂಡ್ ಆಡಿಯಾಲಜಿ ವಿಭಾಗ, ನಿಮಾನ್ಸ್ ಆಸ್ಪತ್ರೆ, ಬೆಂಗಳೂರು, ಮಿಲ್ಕ್ ಡೈರಿ ಹತ್ತಿರ, ಹೊಸೂರು ರಸ್ತೆ, ಬೆಂಗಳೂರು. ಈಗ ಏನೈತೆ ಅಂದ್ರೆ ಈಗ ಲಿಸ್ಟ್ ಒಳಗೆ 45 ವಿದ್ಯಾರ್ಥಿಗಳು ಏನದಾರಲ್ಲ, ಈಗ 45 ವಿದ್ಯಾರ್ಥಿಗಳು ನೀವು ಏನಂದ್ರೆ ಡೇಟ್ ನೀಡಿರ್ತಾರ. ಆ ಡೇಟಿಗೆ ನೀವು ಎಲ್ಲಿ ಅಂದ್ರೆ ಬೆಂಗಳೂರು ನೋಡ್ರಿ, ಹೊಸೂರು ರಸ್ತೆ, ಬೆಂಗಳೂರು ಈ ವಿಭಾಗಕ್ಕೆ ನೀವು ಹಾಜರಾಗಬೇಕು. ಅವರ ಅಪ್ಲಿಕೇಶನ್ ಐಡಿ ಇದ್ದಿರ್ತೈತಿ, ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಪಾದಾರ್ ನೇಮ, ಡೇಟ್, ಯಾವ ದಿನಾಂಕದಂದು ನೀವು ಹೋಗ್ಬೇಕು, ನೀವು ಅಟೆಂಡ್ ಆಗಬೇಕು, ಅದರ ಮಾಹಿತಿ ಇದ್ದಿರ್ತೈತಿ. ನೀವು ಈ ದಿನಾಂಕದಂದು ನೀವು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ರಿ, ಯಾರು ಕೂಡ ಮಿಸ್ ಮಾಡಿಬೇಡ್ರಿ. ಇಲ್ಲಿ ಏನ್ರ ಈಗ ಹೋಗೋದು ಬಿಟ್ರೆ ಡೈರೆಕ್ಟ್ ಇದನ್ನ ನಿಮ್ಮನ್ನ ರಿಜೆಕ್ಟ್ ಮಾಡಿಬಿಡ್ತಾರ ಅವ್ರ. ಇದೊಂದು ನಿಮ್ಗೆ ಕ್ಲಿಯರ. ಈಗ ಏನು ಲಿಸ್ಟ್ನಲ್ಲಿ ಇದ್ದಿರ್ತಾರಲ್ಲ ಅಭ್ಯರ್ಥಿಗಳು, ನೀವು ಮಿಸ್ ಮಾಡ್ಲಾರ್ದ ಹೋಗ್ರಿ. ಅದು ಮತ್ತು ವಿಳಾಸ ಕೊಟ್ಟಾರ, ನೀವು ಹೋಗೋ ಮುಂದೆ ಯಾವ ಡಾಕ್ಯುಮೆಂಟ್ಸ್ ತೊಗೊಬೇಕು ಮತ್ತು ವಿಳಾಸ ಮ್ಯಾಗ ತಿಳಿಸ್ಕೊಟ್ಟನು. ಇಲ್ಲಿ ಅಭ್ಯರ್ಥಿಗಳ ಸೂಚನೆ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ರಿ, ಅದನ್ನು ತೋರಿಸ್ತಾನು. ಏನು ಕೊಟ್ಟಾರಂದ್ರೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಯಾವ ತೊಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇಲ್ಲಿ ತಮ್ಮ ಇತ್ತೀಚಿನ 2 ಭಾವಚಿತ್ರಗಳನ್ನು ತರತಕ್ಕದ್ದು ಮತ್ತು ತಮ್ಮ ಆಧಾರ್ ಕಾರ್ಡ್ ಅದರ ಪ್ರತಿಯನ್ನು ತರತಕ್ಕದ್ದು ಮತ್ತು ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿಯಾಗಿ ತಮ್ಮ ಹೆಸರುಗಳು ನೋಂದಾಯಿಸಿ ವಿಭಾಗಕ್ಕೆ ಸರಿಯಾಗಿ ಪೂರ್ವಾಹ್ನ 7 ಗಂಟೆಗೆ ವರದಿ ಮಾಡಿಕೊಳ್ಬೇಕಾಕತಿ. ಅದೇ ರೀತಿಯಾಗಿ 4ನೇದು ಏನು ಕೊಟ್ಟಾರಂದ್ರೆ ಇಲ್ಲಿ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ನೋಂದಣಿ ಶುಲ್ಕ, ತಪಾಸಣೆ ಶುಲ್ಕ ಮತ್ತು ಇತ್ಯಾದಿ ವೈದ್ಯಕೀಯ ವೆಚ್ಚಗಳನ್ನು ಪಾವತಿಸತಕ್ಕದ್ದು ಹಾಗೂ ರಸೀದಿಯನ್ನು ಪಡೆದುಕೊಳ್ಳತಕ್ಕದ್ದು. ಇದೇನಂದ್ರೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿಯಾಗಿ ಸಂಖ್ಯೆ ಅಧಿಕವಾಗಿರುವುದರಿಂದ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಮುಂಜಾನೆ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಕ್ರಮ ವಹಿಸತಕ್ಕದ್ದು. ಮತ್ತು ಅಭ್ಯರ್ಥಿಗಳು ಯಾವುದೇ ದಿನಭತ್ಯೆ ಹಾಗೂ ಪ್ರಯಾಣ ಭತ್ಯೆಗೆ ಅರ್ಹರಾಗಿರುವುದಿಲ್ಲ. ನಿಮಗೆ ಯಾವುದೇ ಭತ್ಯೆ ಕೂಡ ಕೊಡಂಗಿಲ್ಲ ಅವರ. ನಿಮಗೆ ಮತ್ತು ದಿನಭತ್ಯೆ ಮತ್ತು ಪ್ರಯಾಣ ಭತ್ಯೆ ನೀವು ಹೋಗಿರ್ತಿರಲ್ಲ, ಆ ಹೋಗಿದ ಖರ್ಚು ಕೂಡ ಕೊಡಂಗಿಲ್ಲ. ಮತ್ತು ಅದೇ ರೀತಿಯಾಗಿ ನಿಗದಿತ ದಿನಾಂಕಂದು ಅಭ್ಯರ್ಥಿಯು ಒಂದು ವೇಳೆ ವೈದ್ಯಕೀಯ ತಪಾಸಣೆಗೆ ಗೈರಾದಲ್ಲಿ ಅಂತ ಅಭ್ಯರ್ಥಿಯು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ.
ಈಗ ನೋಡ್ರಿ ಈಗೇನ 45 ಅಭ್ಯರ್ಥಿಗಳು ಅಂದಾರಲ್ಲ, ನೀವು ಹೋಗೋ ಮುಂದೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಒಯ್ಯಿರಿ. ಡಾಕ್ಯುಮೆಂಟ್ಸ್ ಮಿಸ್ ಮಾಡಿಬೇಡ್ರಿ. ಮತ್ತು ಅಲ್ಲಿ ಸ್ವಂತ ಖರ್ಚು, ಅಲ್ಲಿ ಏನಾದ್ರೆ ಖರ್ಚು ಬತ್ತಂದ್ರೆ ನೀವು ಸ್ವಂತ ಖರ್ಚನ್ನ ಪೇ ಮಾಡ್ಬೇಕಾಕೈತಿ. ನಿಮ್ಗೆ ಅಮೌಂಟ್ ಯಾರೂ ಕೊಡಂಗಿಲ್ಲ. ಅದಕ್ಕಾಗಿ ಹೋಗಿ ಮುಂದೆ ಸ್ವಲ್ಪ ನಿಮಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಒಯ್ಯಿರಿ. ಯಾರು ಹೋಗಿರಲ್ಲ, ಈಗ 45 ವಿದ್ಯಾರ್ಥಿಗಳು ಏನದಾರಲ್ಲ, ಈ ಅಭ್ಯರ್ಥಿಗಳು ಮಿಸ್ ಮಾಡ್ಲಾರ್ದ ಹೋಗ್ರಿ. ಮತ್ತು ಲಾಸ್ಟ್ ಏನು ಕೊಟ್ಟಾರಂದ್ರೆ ಕ್ಲಿಯರ್ ಮೊದಲು ನೋಡ್ರಿ ಇಲ್ಲಿ, ನಿಗದಿತ ದಿನಾಂಕ ಅನ್ನೋದು ಅಭ್ಯರ್ಥಿ ಒಂದು ವೇಳೆ ವೈದ್ಯಕೀಯ ತಪಾಸಣೆಗೆ ಗೈರಾದಲ್ಲಿ ಅಂತ ಅಭ್ಯರ್ಥಿಗಳು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. ಡೈರೆಕ್ಟ್ ರಿಜೆಕ್ಟ್. ಅವ್ರು ಯಾರು ಹೋಗಂಗಿಲ್ಲ, ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಮಿಸ್ ಮಾಡ್ಲಾರ್ದ ಹೋಗ್ರಿ. ಅಭ್ಯರ್ಥಿ ಲಿಸ್ಟ್ ಇದ್ದಿರ್ತೈತಿ. ಇದೇನು ಲಿಸ್ಟ್ ಅದ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ಬೇಕಾದ್ರೆ ನೀವು ಈ ಲಿಸ್ಟ್ಗಳನ್ನ ನೋಡ್ಕೋಬೋದು. ನಿಮ್ಮ ಹೆಸರು ಯಾವ ಅಭ್ಯರ್ಥಿ ಹೆಸರು ಇದ್ದಿರ್ತೈತಿ ಅಂತ ಅಭ್ಯರ್ಥಿಗಳು ಮಿಸ್ ಮಾಡ್ಲಾರ್ದ ಹೋಗ್ರಿ.